ನಲ್ಲಿ ನಡೆದಂತಹ ಡಿನ್ನರ್ ಪಾಲಿಟಿಕ್ಸ್ ಸಿಕ್ಕಾಪಟ್ಟೆ ಚರ್ಚೆಗೆ ಕಾರಣ ಆಗಿತ್ತು. ಇದು ಈಗ ಬೆಳಗಾವಿಗೆ ಶಿಫ್ಟ್ ಆಗಿದೆ. ಬೆಳಗಾವಿಯಲ್ಲೂ ನಡೆದಂತಹ ಡಿನ್ನರ್ ಪಾಲಿಟಿಕ್ಸ್ ಯಾವೆಲ್ಲ ಚರ್ಚೆಗೆ ವೇದಿಕೆಯಾಗಿತ್ತು, ಯಾರೆಲ್ಲ ಬಂದ್ರು, ಏತಕ್ಕಾಗಿ ಈ ಡಿನ್ನರ್ ಪಾಲಿಟಿಕ್ಸ್ ನೀವೇ ನೋಡಿ. ಬೆಳಗಾವಿಯಲ್ಲೂ ಸಿದ್ದು ಡಿನ್ನರ್ ಪಾಲಿಟಿಕ್ಸ್, ಕುತೂಹಲ ಮೂಡಿಸಿದ ಜಾರಕಿಹೊಳಿ ಸಭೆ. ಕುರ್ಚಿ ಕಿತ್ತಾಟದ ಮಧ್ಯೆಯೇ ಬೆಳಗಾವಿಯಲ್ಲೂ ಕೂಡ ಡಿನ್ನರ್ ಪಾಲಿಟಿಕ್ಸ್ ಸದ್ದು ಜೋರಾಗಿದೆ. ಮಾಜಿ ಶಾಸಕ ಫಿರೋಜ್ ಸೇಠ್ ಮನೆಯಲ್ಲಿ ಅಹಿಂದ ನಾಯಕರ ಭೋಜನಕೂಟ ಆಯೋಜನೆ ಆಗಿತ್ತು. ಬೆಳಗಾವಿಯ ಟಿವಿ ಸೆಂಟರ್ನಲ್ಲಿರುವಂತಹ ಫಿರೋಜ್ ಸೇಠ್ ಮನೆಯ ಡಿನ್ನರ್ಗೆ ಸಿಎಂ ಸಿದ್ದರಾಮಯ್ಯ, ಸ್ಪೀಕರ್ ಯುಟಿ ಖಾದರ್, ಸಚಿವರಾದ ಸತೀಶ್ ಜಾರಕಿಹೊಳಿ ಸೇರಿದಂತೆ ಹಲವು ಅಹಿಂದ ನಾಯಕರು ಕೂಡ ಹೋಗಿದ್ರು. ತರಹೇವಾರಿ ಮೀನಿನ ಊಟ, ಮಟನ್ ಚಾಪ್ಸ್, ಮಟನ್ ಬಿರಿಯಾನಿ, ಚಿಕನ್ ಬಿರಿಯಾನಿ, ಮಟನ್ ಕೀಮಾ ಸೇರಿದಂತೆ 30ಕ್ಕೂ ಅಧಿಕ ಖಾದ್ಯಗಳನ್ನು ಉಣಬಡಿಸಲಾಗಿದೆ. ಡಿನ್ನರ್ ಪಾರ್ಟಿ ಅಂದ ಮೇಲೆ ಕೇವಲ ಡಿನ್ನರ್ ಅಷ್ಟೇ. ಇದು ಹೊಸದೇನಲ್ಲ, ಪ್ರತಿ ವರ್ಷ ಪ್ರತಿ ಸೆಷನ್ ಅಲ್ಲಿ ಕೂಡ ಅವ್ರ ಮನೆಯಲ್ಲಿ ಡಿನ್ನರ್ ಇರುತ್ತೆ. ಫೈನಲ್ಲೇ ಡಿನ್ನರ್ ಮೀಟಿಂಗ್ ಮಾಡಿದ್ದೀವಿ. ಪಾಲಿಟಿಕಲ್ ಏನು ಚರ್ಚೆ ಆಯ್ತು ಸರ್? ಯಾವ್ದು ರಾಜಕೀಯ ಯಾವ್ದು ಚರ್ಚೆ ಆಗಿಲ್ಲ. ಕೇವಲ ಇದ್ದಿದ್ದು ನಮ್ಮ ಡಿನ್ನರ್ ಮೀಟಿಂಗ್. ಡಿನ್ನರ್ ಮೀಟಿಂಗ್ ಅಲ್ಲ, ಡಿನ್ನರ್ ಇದ್ದಿದ್ದು. ಅದರಿಂದ ಬೇರೆ ಯಾವ್ದು ವಿಚಾರ ಚರ್ಚೆ ಮಾಡಲಿಲ್ಲ. ಎಲ್ಲ ಸ್ನೇಹಿತರು ಕೂಡಿದ್ವಿ, ಅದರಲ್ಲೇನು ತಪ್ಪು? ಮೀಟಿಂಗ್ ಯಾರು ಹೋಗ್ಯಾರ, ಡಿನ್ನರ್ಗೆ ಯಾರು ಹೋಗ್ಯಾರ ಅವ್ರು ಕೇಳಿದ್ರೆ ಗೊತ್ತಾಗುತ್ತೆ. ಆದ್ರೆ ಡಿನ್ನರ್ಗೆ ನಾವು ಬಹಳಷ್ಟು ಜನ ಕೂಡಿದ್ವಿ. ನಾವು ಒಂದು 6-7 ಮಂದಿ ಕೂಡಿದ್ವಿ. ನಥಿಂಗ್ ವೆರಿ ಸ್ಪೆಷಲ್. ಫ್ರೆಂಡ್ಸ್ ವಿ ಗ್ಯಾದರ್ಡ್ ಅಷ್ಟೇ. ವಾಲ್ಮೀಕಿ ಶಾಸಕರಿಂದಲೂ ಪ್ರತ್ಯೇಕ ಸಭೆ. ಒಂದ್ ಕಡೆಗೆ ಡಿನ್ನರ್ ಮೀಟಿಂಗ್ಗಳು ನಡೀತಾ ಇದ್ರೆ, ಮತ್ತೊಂದು ಕಡೆಗೆ ವಾಲ್ಮೀಕಿ ಶಾಸಕರ ಪ್ರತ್ಯೇಕ ಸಭೆ ನಡೆದು ಹೋಗಿದೆ. ಸಚಿವ ಸತೀಶ್ ಜಾರಕಿಹೊಳಿ ನೇತೃತ್ವದಲ್ಲಿ ಬೆಳಗಾವಿ ನಗರದ ಖಾಸಗಿ ಹೋಟೆಲ್ನಲ್ಲಿ ಮೀಟಿಂಗ್ ಆಗಿದೆ. ವಾಲ್ಮೀಕಿ ಜಾತ್ರೆ, ಸಮಾಜದ ಹಲವು ಸಮಸ್ಯೆಗಳ ಬಗ್ಗೆ ಚರ್ಚೆ ಆಗಿದೆ. ಆ ಸಭೆ ಬಳಿಕ ವಾಲ್ಮೀಕಿ ಪೀಠದ ಪ್ರಸನ್ನಾನಂದಪುರಿ ಸ್ವಾಮೀಜಿಗಳು ದಲಿತ ಸಿಎಂ ಬಾಂಬ್ ಹಾಕಿದ್ದಾರೆ. ತಮ್ಮ ಮಾಧ್ಯಮದ ಮೂಲಕ ಅನೇಕ ಬಾರಿ ನಾವು ಹೇಳಿಕೆಯನ್ನು ಕೊಟ್ಟಿದ್ದೇವೆ. ಬಹುತೇಕ ಸಿದ್ದರಾಮಯ್ಯ ಸಾಹೇಬರು ಅವರು ಮುಂದುವರೆದರೆ ನಮ್ದೇನೂ ಅಭ್ಯಂತರ ಇಲ್ಲ. ಅಕಸ್ಮಾತ್ ಬದಲಾವಣೆ ಮಾಡುವಂತ ಸಂದರ್ಭ ಬಂದರೆ ನಮ್ಮ ದಲಿತರನ್ನ ಯಾರಾದರೂ ಒಬ್ಬರು ಸಿಎಂ ಮಾಡಬೇಕನ್ನುವಂಥದ್ದು ನಾವು ಅನೇಕ ಬಾರಿ ಹೈಕಮಾಂಡ್ಗೆ ಮಾಡಬೇಕು ಅಂತ ಬಹಳ ಜನ ಇದ್ದಾರೆ. ನಮ್ಮ 4-5 ಜನ ಇದ್ದಾರೆ. ಯಾರಾದರೂ ಸಂತೋಷ. ಡಿಕೆ ಶಿವಕುಮಾರ್ ಅನ್ನ ಹೊರಗಿಟ್ಟು ಸಿದ್ದರಾಮಯ್ಯ ಪಟಾಲಂ ಸೀಕ್ರೆಟ್ ಮೀಟಿಂಗ್ ಮಾಡಿದೆ. ಡಿಕೆಶಿಯನ್ನ ಕಟ್ಟಿಹಾಕಲು ಅಲ್ಲೇ ಅಡಿಗಲ್ಲು ಬಿತ್ತ ಅನ್ನೋ ಪ್ರಶ್ನೆ ಮೂಡಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನಲ್ಲಿ ನಡೆದಂತಹ ಡಿನ್ನರ್ ಪಾಲಿಟಿಕ್ಸ್ ಸಿಕ್ಕಾಪಟ್ಟೆ ಚರ್ಚೆಗೆ ಕಾರಣ ಆಗಿತ್ತು. ಇದು ಈಗ ಬೆಳಗಾವಿಗೆ ಶಿಫ್ಟ್ ಆಗಿದೆ. ಬೆಳಗಾವಿಯಲ್ಲೂ ನಡೆದಂತಹ ಡಿನ್ನರ್ ಪಾಲಿಟಿಕ್ಸ್ ಯಾವೆಲ್ಲ ಚರ್ಚೆಗೆ ವೇದಿಕೆಯಾಗಿತ್ತು, ಯಾರೆಲ್ಲ ಬಂದ್ರು, ಏತಕ್ಕಾಗಿ ಈ ಡಿನ್ನರ್ ಪಾಲಿಟಿಕ್ಸ್ ನೀವೇ ನೋಡಿ. ಬೆಳಗಾವಿಯಲ್ಲೂ ಸಿದ್ದು ಡಿನ್ನರ್ ಪಾಲಿಟಿಕ್ಸ್, ಕುತೂಹಲ ಮೂಡಿಸಿದ ಜಾರಕಿಹೊಳಿ ಸಭೆ. ಕುರ್ಚಿ ಕಿತ್ತಾಟದ ಮಧ್ಯೆಯೇ ಬೆಳಗಾವಿಯಲ್ಲೂ ಕೂಡ ಡಿನ್ನರ್ ಪಾಲಿಟಿಕ್ಸ್ ಸದ್ದು ಜೋರಾಗಿದೆ. ಮಾಜಿ ಶಾಸಕ ಫಿರೋಜ್ ಸೇಠ್ ಮನೆಯಲ್ಲಿ ಅಹಿಂದ ನಾಯಕರ ಭೋಜನಕೂಟ ಆಯೋಜನೆ ಆಗಿತ್ತು. ಬೆಳಗಾವಿಯ ಟಿವಿ ಸೆಂಟರ್ನಲ್ಲಿರುವಂತಹ ಫಿರೋಜ್ ಸೇಠ್ ಮನೆಯ ಡಿನ್ನರ್ಗೆ ಸಿಎಂ ಸಿದ್ದರಾಮಯ್ಯ, ಸ್ಪೀಕರ್ ಯುಟಿ ಖಾದರ್, ಸಚಿವರಾದ ಸತೀಶ್ ಜಾರಕಿಹೊಳಿ ಸೇರಿದಂತೆ ಹಲವು ಅಹಿಂದ ನಾಯಕರು ಕೂಡ ಹೋಗಿದ್ರು. ತರಹೇವಾರಿ ಮೀನಿನ ಊಟ, ಮಟನ್ ಚಾಪ್ಸ್, ಮಟನ್ ಬಿರಿಯಾನಿ, ಚಿಕನ್ ಬಿರಿಯಾನಿ, ಮಟನ್ ಕೀಮಾ ಸೇರಿದಂತೆ 30ಕ್ಕೂ ಅಧಿಕ ಖಾದ್ಯಗಳನ್ನು ಉಣಬಡಿಸಲಾಗಿದೆ. ಡಿನ್ನರ್ ಪಾರ್ಟಿ ಅಂದ ಮೇಲೆ ಕೇವಲ ಡಿನ್ನರ್ ಅಷ್ಟೇ. ಇದು ಹೊಸದೇನಲ್ಲ, ಪ್ರತಿ ವರ್ಷ ಪ್ರತಿ ಸೆಷನ್ ಅಲ್ಲಿ ಕೂಡ ಅವ್ರ ಮನೆಯಲ್ಲಿ ಡಿನ್ನರ್ ಇರುತ್ತೆ. ಫೈನಲ್ಲೇ ಡಿನ್ನರ್ ಮೀಟಿಂಗ್ ಮಾಡಿದ್ದೀವಿ. ಪಾಲಿಟಿಕಲ್ ಏನು ಚರ್ಚೆ ಆಯ್ತು ಸರ್? ಯಾವ್ದು ರಾಜಕೀಯ ಯಾವ್ದು ಚರ್ಚೆ ಆಗಿಲ್ಲ. ಕೇವಲ ಇದ್ದಿದ್ದು ನಮ್ಮ ಡಿನ್ನರ್ ಮೀಟಿಂಗ್. ಡಿನ್ನರ್ ಮೀಟಿಂಗ್ ಅಲ್ಲ, ಡಿನ್ನರ್ ಇದ್ದಿದ್ದು. ಅದರಿಂದ ಬೇರೆ ಯಾವ್ದು ವಿಚಾರ ಚರ್ಚೆ ಮಾಡಲಿಲ್ಲ. ಎಲ್ಲ ಸ್ನೇಹಿತರು ಕೂಡಿದ್ವಿ, ಅದರಲ್ಲೇನು ತಪ್ಪು? ಮೀಟಿಂಗ್ ಯಾರು ಹೋಗ್ಯಾರ, ಡಿನ್ನರ್ಗೆ ಯಾರು ಹೋಗ್ಯಾರ ಅವ್ರು ಕೇಳಿದ್ರೆ ಗೊತ್ತಾಗುತ್ತೆ. ಆದ್ರೆ ಡಿನ್ನರ್ಗೆ ನಾವು ಬಹಳಷ್ಟು ಜನ ಕೂಡಿದ್ವಿ. ನಾವು ಒಂದು 6-7 ಮಂದಿ ಕೂಡಿದ್ವಿ. ನಥಿಂಗ್ ವೆರಿ ಸ್ಪೆಷಲ್. ಫ್ರೆಂಡ್ಸ್ ವಿ ಗ್ಯಾದರ್ಡ್ ಅಷ್ಟೇ. ವಾಲ್ಮೀಕಿ ಶಾಸಕರಿಂದಲೂ ಪ್ರತ್ಯೇಕ ಸಭೆ. ಒಂದ್ ಕಡೆಗೆ ಡಿನ್ನರ್ ಮೀಟಿಂಗ್ಗಳು ನಡೀತಾ ಇದ್ರೆ, ಮತ್ತೊಂದು ಕಡೆಗೆ ವಾಲ್ಮೀಕಿ ಶಾಸಕರ ಪ್ರತ್ಯೇಕ ಸಭೆ ನಡೆದು ಹೋಗಿದೆ. ಸಚಿವ ಸತೀಶ್ ಜಾರಕಿಹೊಳಿ ನೇತೃತ್ವದಲ್ಲಿ ಬೆಳಗಾವಿ ನಗರದ ಖಾಸಗಿ ಹೋಟೆಲ್ನಲ್ಲಿ ಮೀಟಿಂಗ್ ಆಗಿದೆ. ವಾಲ್ಮೀಕಿ ಜಾತ್ರೆ, ಸಮಾಜದ ಹಲವು ಸಮಸ್ಯೆಗಳ ಬಗ್ಗೆ ಚರ್ಚೆ ಆಗಿದೆ. ಆ ಸಭೆ ಬಳಿಕ ವಾಲ್ಮೀಕಿ ಪೀಠದ ಪ್ರಸನ್ನಾನಂದಪುರಿ ಸ್ವಾಮೀಜಿಗಳು ದಲಿತ ಸಿಎಂ ಬಾಂಬ್ ಹಾಕಿದ್ದಾರೆ. ತಮ್ಮ ಮಾಧ್ಯಮದ ಮೂಲಕ ಅನೇಕ ಬಾರಿ ನಾವು ಹೇಳಿಕೆಯನ್ನು ಕೊಟ್ಟಿದ್ದೇವೆ. ಬಹುತೇಕ ಸಿದ್ದರಾಮಯ್ಯ ಸಾಹೇಬರು ಅವರು ಮುಂದುವರೆದರೆ ನಮ್ದೇನೂ ಅಭ್ಯಂತರ ಇಲ್ಲ. ಅಕಸ್ಮಾತ್ ಬದಲಾವಣೆ ಮಾಡುವಂತ ಸಂದರ್ಭ ಬಂದರೆ
ನಮ್ಮ ದಲಿತರನ್ನ ಯಾರಾದರೂ ಒಬ್ಬರು ಸಿಎಂ ಮಾಡಬೇಕು ಅನ್ನುವಂಥದ್ದು ನಾವು ಅನೇಕ ಬಾರಿ ಹೈಕಮಾಂಡ್ಗೆ ಯಾರ್ಯಾರು ಮಾಡಬೇಕು ಅಂತ ಬಹಳ ಜನ ಇದ್ದಾರೆ. ನಮ್ಮ 4-5 ಜನ ಇದ್ದಾರೆ. ಯಾರಾದರೂ ಸಂತೋಷ. ಡಿಕೆ ಶಿವಕುಮಾರನ್ನ ಹೊರಗಿಟ್ಟು ಸಿದ್ದರಾಮಯ್ಯ ಪಟಾಲಂ ಸೀಕ್ರೆಟ್ ಮೀಟಿಂಗ್ ಮಾಡಿದೆ. ಡಿಕೆಶಿಯನ್ನ ಕಟ್ಟಿಹಾಕಲು ಅಲ್ಲೇ ಅಡಿಗಲ್ಲು ಬಿತ್ತ ಅನ್ನೋ ಪ್ರಶ್ನೆ ಮೂಡಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನಲ್ಲಿ ನಡೆದಂತಹ ಡಿನ್ನರ್ ಪಾಲಿಟಿಕ್ಸ್ ಸಿಕ್ಕಾಪಟ್ಟೆ ಚರ್ಚೆಗೆ ಕಾರಣ ಆಗಿತ್ತು. ಇದು ಈಗ ಬೆಳಗಾವಿಗೆ ಶಿಫ್ಟ್ ಆಗಿದೆ. ಬೆಳಗಾವಿಯಲ್ಲೂ ನಡೆದಂತಹ ಡಿನ್ನರ್ ಪಾಲಿಟಿಕ್ಸ್ ಯಾವೆಲ್ಲ ಚರ್ಚೆಗೆ ವೇದಿಕೆಯಾಗಿತ್ತು, ಯಾರೆಲ್ಲ ಬಂದ್ರು, ಏತಕ್ಕಾಗಿ ಈ ಡಿನ್ನರ್ ಪಾಲಿಟಿಕ್ಸ್ ನೀವೇ ನೋಡಿ. ಬೆಳಗಾವಿಯಲ್ಲೂ ಸಿದ್ದು ಡಿನ್ನರ್ ಪಾಲಿಟಿಕ್ಸ್. ಕುತೂಹಲ ಮೂಡಿಸಿದ ಜಾರಕಿಹೊಳಿ ಸಭೆ. ಕುರ್ಚಿ ಕಿತ್ತಾಟದ ಮಧ್ಯೆಯೇ ಬೆಳಗಾವಿಯಲ್ಲೂ ಕೂಡ ಡಿನ್ನರ್ ಪಾಲಿಟಿಕ್ಸ್ ಸದ್ದು ಜೋರಾಗಿದೆ. ಮಾಜಿ ಶಾಸಕ ಫಿರೋಜ್ ಸೇಠ ಮನೆಯಲ್ಲಿ ಅಹಿಂದ ನಾಯಕರ ಭೋಜನಕೂಟ ಆಯೋಜನೆ ಆಗಿತ್ತು. ಬೆಳಗಾವಿಯ ಟಿವಿ ಸೆಂಟರ್ನಲ್ಲಿರುವಂತಹ ಫಿರೋಜ್ ಸೇಠ ಮನೆಯ ಡಿನ್ನರ್ಗೆ ಸಿಎಂ ಸಿದ್ದರಾಮಯ್ಯ, ಸ್ಪೀಕರ್ ಯುಟಿ ಖಾದರ್, ಸಚಿವರಾದ ಸತೀಶ್ ಜಾರಕಿಹೊಳಿ ಸೇರಿದಂತೆ ಹಲವು ಅಹಿಂದ ನಾಯಕರು ಕೂಡ ಹೋಗಿದ್ರು. ತರಹೇವಾರಿ ಮೀನಿನ ಊಟ, ಮಟನ್ ಚಾಪ್ಸ್, ಮಟನ್ ಬಿರಿಯಾನಿ, ಚಿಕನ್ ಬಿರಿಯಾನಿ, ಮಟನ್ ಕೀಮಾ ಸೇರಿದಂತೆ 30ಕ್ಕೂ ಅಧಿಕ ಖಾದ್ಯಗಳನ್ನು ಉಣಬಡಿಸಲಾಗಿದೆ. ಡಿನ್ನರ್ ಪಾರ್ಟಿ ಅಂದ ಮೇಲೆ ಕೇವಲ ಡಿನ್ನರ್ ಅಷ್ಟೇ. ಈ ಹೊಸದೇನಲ್ಲ, ಪ್ರತಿ ವರ್ಷ ಪ್ರತಿ ಸೆಷನ್ ಅಲ್ಲಿ ಕೂಡ ಅವ್ರ ಮನೆಯಲ್ಲಿ ಡಿನ್ನರ್ ಇರುತ್ತೆ. ಐನಲ್ಲೇ ಡಿನ್ನರ್ ಮೀಟಿಂಗ್ ಮಾಡಿದ್ದೀವಿ. ಪಾಲಿಟಿಕಲ್ ಏನು ಚರ್ಚೆ ಆಯ್ತಾ ಸರ್? ಯಾವ್ದು ರಾಜಕೀಯ ಯಾವ್ದು ಚರ್ಚೆ ಆಗಿಲ್ಲ. ಕೇವಲ ಇದ್ದಿದ್ದು ನಮ್ಮ ಡಿನ್ನರ್ ಮೀಟಿಂಗ್. ಡಿನ್ನರ್ ಮೀಟಿಂಗ್ ಅಲ್ಲ, ಡಿನ್ನರ್ ಇದ್ದಿದ್ದು. ಅದರಿಂದ ಬೇರೆ ಯಾವ್ದು ವಿಚಾರ ಚರ್ಚೆ ಮಾಡಲಿಲ್ಲ. ಎಲ್ಲ ಸ್ನೇಹಿತರು ಕೂಡಿದ್ವಿ, ಅದರಲ್ಲೇನು ತಪ್ಪು? ಮೀಟಿಂಗ್ ಯಾರು ಹೋಗ್ಯಾರ, ಡಿನ್ನರ್ಗೆ ಯಾರು ಹೋಗ್ಯಾರ ಅವ್ರು ಕೇಳಿದ್ರೆ ಗೊತ್ತಾಗುತ್ತೆ. ಆದ್ರೆ ಡಿನ್ನರ್ಗೆ ನಾವು ಬಹಳಷ್ಟು ಜನ ಕೂಡಿದ್ವಿ. ನಾವು ಒಂದು 6-7 ಮಂದಿ ಕೂಡಿದ್ವಿ. ನಥಿಂಗ್ ವೆರಿ ಸ್ಪೆಷಲ್. ಫ್ರೆಂಡ್ಸ್ ವಿ ಗ್ಯಾದರ್ ಅಷ್ಟೇ. ವಾಲ್ಮೀಕಿ ಶಾಸಕರಿಂದಲೂ ಪ್ರತ್ಯೇಕ ಸಭೆ. ಒಂದ್ ಕಡೆಗೆ ಡಿನ್ನರ್ ಮೀಟಿಂಗ್ಗಳು ನಡೀತಾ ಇದ್ರೆ, ಮತ್ತೊಂದು ಕಡೆಗೆ ವಾಲ್ಮೀಕಿ ಶಾಸಕರ ಪ್ರತ್ಯೇಕ ಸಭೆ ನಡೆದು ಹೋಗಿದೆ. ಸಚಿವ ಸತೀಶ್ ಜಾರಕಿಹೊಳಿ ನೇತೃತ್ವದಲ್ಲಿ ಬೆಳಗಾವಿ ನಗರದ ಖಾಸಗಿ ಹೋಟೆಲ್ನಲ್ಲಿ ಮೀಟಿಂಗ್ ಆಗಿದೆ. ವಾಲ್ಮೀಕಿ ಜಾತ್ರೆ, ಸಮಾಜದ ಹಲವು ಸಮಸ್ಯೆಗಳ ಬಗ್ಗೆ ಚರ್ಚೆ ಆಗಿದೆ. ಆ ಸಭೆ ಬಳಿಕ ವಾಲ್ಮೀಕಿ ಪೀಠದ ಪ್ರಸನ್ನಾನಂದಪುರಿ ಸ್ವಾಮೀಜಿಗಳು ದಲಿತ ಸಿಎಂ ಬಾಂಬ್ ಹಾಕಿದ್ದಾರೆ. ತಮ್ಮ ಮಾಧ್ಯಮದ ಮೂಲಕ ಅನೇಕ ಬಾರಿ ನಾವು ಹೇಳಿಕೆಯನ್ನು ಕೊಟ್ಟಿದ್ದೀವಿ. ಬಹುತೇಕ ಸಿದ್ದರಾಮಯ್ಯ ಸಾಹೇಬರು ಅವರು ಮುಂದುವರೆದರೆ ನಮ್ದೇನೂ ಅಭ್ಯಂತರ ಇಲ್ಲ. ಅಕಸ್ಮಾತ್ ಬದಲಾವಣೆ ಮಾಡುವಂಥ ಸಂದರ್ಭ ಬಂದರೆ ನಮ್ಮ ದಲಿತರನ್ನ ಯಾರಾದರೂ ಒಬ್ಬರು ಸಿಎಂ ಮಾಡಬೇಕು ಅನ್ನುವಂಥದ್ದು ನಾವು ಅನೇಕ ಬಾರಿ ಹೈಕಮಾಂಡ್ಗೆ ಯಾರ್ಯಾರು ಮಾಡಬೇಕು ಅಂತ ಬಹಳ ಜನ ಇದ್ದಾರೆ. ನಮ್ಮ 4-5 ಜನ ಇದ್ದಾರೆ. ಯಾರಾದರೂ ಸಂತೋಷ. ಡಿಕೆ ಶಿವಕುಮಾರನ್ನ ಹೊರಗಿಟ್ಟು ಸಿದ್ದರಾಮಯ್ಯ ಪಟಾಲಂ ಸೀಕ್ರೆಟ್ ಮೀಟಿಂಗ್ ಮಾಡಿದೆ. ಡಿಕೆಶಿಯನ್ನ ಕಟ್ಟಿಹಾಕಲು ಅಲ್ಲೇ ಅಡಿಗಲ್ಲು ಬಿತ್ತ ಅನ್ನೋ ಪ್ರಶ್ನೆ ಮೂಡಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನಲ್ಲಿ ನಡೆದಂತಹ ಡಿನ್ನರ್ ಪಾಲಿಟಿಕ್ಸ್ ಸಿಕ್ಕಾಪಟ್ಟೆ ಚರ್ಚೆಗೆ ಕಾರಣ ಆಗಿತ್ತು. ಇದು ಈಗ ಬೆಳಗಾವಿಗೆ ಶಿಫ್ಟ್ ಆಗಿದೆ. ಬೆಳಗಾವಿಯಲ್ಲೂ ನಡೆದಂತಹ ಡಿನ್ನರ್ ಪಾಲಿಟಿಕ್ಸ್ ಯಾವೆಲ್ಲ ಚರ್ಚೆಗೆ ವೇದಿಕೆಯಾಗಿತ್ತು, ಯಾರೆಲ್ಲ ಬಂದ್ರು, ಏತಕ್ಕಾಗಿ ಈ ಡಿನ್ನರ್ ಪಾಲಿಟಿಕ್ಸ್ ನೀವೇ ನೋಡಿ. ಬೆಳಗಾವಿಯಲ್ಲೂ ಸಿದ್ದು ಡಿನ್ನರ್ ಪಾಲಿಟಿಕ್ಸ್. ಕುತೂಹಲ ಮೂಡಿಸಿದ ಜಾರಕಿಹೊಳಿ ಸಭೆ. ಕುರ್ಚಿ ಕಿತ್ತಾಟದ ಮಧ್ಯೆಯೇ ಬೆಳಗಾವಿಯಲ್ಲೂ ಕೂಡ ಡಿನ್ನರ್ ಪಾಲಿಟಿಕ್ಸ್ ಸದ್ದು ಜೋರಾಗಿದೆ. ಮಾಜಿ ಶಾಸಕ ಫಿರೋಜ್ ಸೇಠ ಮನೆಯಲ್ಲಿ ಅಹಿಂದ ನಾಯಕರ ಭೋಜನಕೂಟ ಆಯೋಜನೆ ಆಗಿತ್ತು. ಬೆಳಗಾವಿಯ ಟಿವಿ ಸೆಂಟರ್ನಲ್ಲಿರುವಂತಹ ಫಿರೋಜ್ ಸೇಠ ಮನೆಯ ಡಿನ್ನರ್ಗೆ ಸಿಎಂ ಸಿದ್ದರಾಮಯ್ಯ, ಸ್ಪೀಕರ್ ಯುಟಿ ಖಾದರ್, ಸಚಿವರಾದ ಸತೀಶ್ ಜಾರಕಿಹೊಳಿ ಸೇರಿದಂತೆ ಹಲವು ಅಹಿಂದ ನಾಯಕರು ಕೂಡ ಹೋಗಿದ್ರು. ತರಹೇವಾರಿ ಮೀನಿನ ಊಟ, ಮಟನ್ ಚಾಪ್ಸ್, ಮಟನ್ ಬಿರಿಯಾನಿ, ಚಿಕನ್ ಬಿರಿಯಾನಿ, ಮಟನ್ ಕೀಮಾ ಸೇರಿದಂತೆ 30ಕ್ಕೂ ಅಧಿಕ ಖಾದ್ಯಗಳನ್ನು ಉಣಬಡಿಸಲಾಗಿದೆ. ಡಿನ್ನರ್ ಪಾರ್ಟಿ ಅಂದ ಮೇಲೆ ಕೇವಲ ಡಿನ್ನರ್ ಅಷ್ಟೇ. ಈ ಹೊಸದೇನಲ್ಲ, ಪ್ರತಿ ವರ್ಷ ಪ್ರತಿ ಸೆಷನ್ ಅಲ್ಲಿ ಕೂಡ ಅವ್ರ ಮನೆಯಲ್ಲಿ ಡಿನ್ನರ್ ಇರುತ್ತೆ. ಐನಲ್ಲೇ ಡಿನ್ನರ್ ಮೀಟಿಂಗ್ ಮಾಡಿದ್ದೀವಿ. ಪಾಲಿಟಿಕಲ್ ಏನು ಚರ್ಚೆ ಆಯ್ತಾ ಸರ್? ಯಾವ್ದು ರಾಜಕೀಯ ಯಾವ್ದು ಚರ್ಚೆ ಆಗಿಲ್ಲ. ಕೇವಲ ಇದ್ದಿದ್ದು ನಮ್ಮ ಡಿನ್ನರ್ ಮೀಟಿಂಗ್. ಡಿನ್ನರ್ ಮೀಟಿಂಗ್ ಅಲ್ಲ, ಡಿನ್ನರ್ ಇದ್ದಿದ್ದು. ಅದರಿಂದ ಬೇರೆ ಯಾವ್ದು ವಿಚಾರ ಚರ್ಚೆ ಮಾಡಲಿಲ್ಲ. ಎಲ್ಲ ಸ್ನೇಹಿತರು ಕೂಡಿದ್ವಿ, ಅದರಲ್ಲೇನು ತಪ್ಪು? ಮೀಟಿಂಗ್ ಯಾರು ಹೋಗ್ಯಾರ, ಡಿನ್ನರ್ಗೆ ಯಾರು ಹೋಗ್ಯಾರ ಅವ್ರು ಕೇಳಿದ್ರೆ ಗೊತ್ತಾಗುತ್ತೆ. ಆದ್ರೆ ಡಿನ್ನರ್ಗೆ ನಾವು ಬಹಳಷ್ಟು ಜನ ಕೂಡಿದ್ವಿ. ನಾವು ಒಂದು 6-7 ಮಂದಿ ಕೂಡಿದ್ವಿ. ನಥಿಂಗ್ ವೆರಿ ಸ್ಪೆಷಲ್. ಫ್ರೆಂಡ್ಸ್ ವಿ ಗ್ಯಾದರ್ ಅಷ್ಟೇ. ವಾಲ್ಮೀಕಿ ಶಾಸಕರಿಂದಲೂ ಪ್ರತ್ಯೇಕ ಸಭೆ. ಒಂದ್ ಕಡೆಗೆ ಡಿನ್ನರ್ ಮೀಟಿಂಗ್ಗಳು ನಡೀತಾ ಇದ್ರೆ, ಮತ್ತೊಂದು ಕಡೆಗೆ ವಾಲ್ಮೀಕಿ ಶಾಸಕರ ಪ್ರತ್ಯೇಕ ಸಭೆ ನಡೆದು ಹೋಗಿದೆ.
ಸಚಿವ ಸತೀಶ್ ಜಾರಕಿಹೊಳಿ ನೇತೃತ್ವದಲ್ಲಿ ಬೆಳಗಾವಿ ನಗರದ ಖಾಸಗಿ ಹೋಟೆಲ್ನಲ್ಲಿ ಮೀಟಿಂಗ್ ಆಗಿದೆ. ವಾಲ್ಮೀಕಿ ಜಾತ್ರೆ ಸಮಾಜದ ಹಲವು ಸಮಸ್ಯೆಗಳ ಬಗ್ಗೆ ಚರ್ಚೆ ಆಗಿದೆ. ಆ ಸಭೆ ಬಳಿಕ ವಾಲ್ಮೀಕಿ ಪೀಠದ ಪ್ರಸನ್ನಾನಂದಪುರಿ ಸ್ವಾಮೀಜಿಗಳು ದಲಿತ ಸಿಎಂ ಬಾಂಬ್ ಹಾಕಿದ್ದಾರೆ. ತಮ್ಮ ಮಾಧ್ಯಮದ ಮೂಲಕ ಅನೇಕ ಬಾರಿ ನಾವು ಹೇಳಿಕೆಯನ್ನು ಕೊಟ್ಟಿದ್ದೇವೆ. ಬಹುತೇಕ ಸಿದ್ದರಾಮಯ್ಯ ಸಾಹೇಬರು ಅವರು ಮುಂದುವರೆದರೆ ನಮ್ದೇನೂ ಅಭ್ಯಂತರ ಇಲ್ಲ. ಅಕಸ್ಮಾತ್ ಬದಲಾವಣೆ ಮಾಡುವಂತ ಸಂದರ್ಭ ಬಂದರೆ ನಮ್ಮ ದಲಿತರನ್ನ ಯಾರಾದರೂ ಒಬ್ಬರು ಸಿಎಂ ಮಾಡಬೇಕನ್ನುವಂಥದ್ದು ನಾವು ಅನೇಕ ಬಾರಿ ಹೈಕಮಾಂಡ್ಗೆ ಮಾಡಬೇಕು ಅಂತ ಬಹಳ ಜನ ಇದ್ದಾರೆ. ನಮ್ಮ 4-5 ಜನ ಇದ್ದಾರೆ. ಯಾರಾದರೂ ಸಂತೋಷ. ಡಿಕೆ ಶಿವಕುಮಾರನ್ನ ಹೊರಗಿಟ್ಟು ಸಿದ್ದರಾಮಯ್ಯ ಪಟಾಲಂ ಸೀಕ್ರೆಟ್ ಮೀಟಿಂಗ್ ಮಾಡಿದೆ. ಡಿಕೆಶಿಯನ್ನ ಕಟ್ಟಿಹಾಕಲು ಅಲ್ಲೇ ಅಡಿಗಲ್ಲು ಬಿತ್ತ ಅನ್ನೋ ಪ್ರಶ್ನೆ ಮೂಡಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.